ನಿಮ್ಮ ಯಾವುದೇ ತುರ್ತು ಸೇವೆಗಳಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ ತಕ್ಷಣ ನಿಮ್ಮ ಸಮಸ್ಯೆಯನ್ನ ಪರಿಹರಿಸಿಕೊಳ್ಳಿ. ಪೊಲೀಸ್, ಅಗ್ನಿಶಾಮಕ ಸೇರಿದಂತೆ ಇನ್ನಿತರೆ ಯಾವುದೇ ತುರ್ತು ಸೇವೆಗಳಿಗಾಗಿ ಹಿಂದೆ ಇದ್ದ ಬೇರೆ ಬೇರೆ ಸಹಾಯವಾಣಿಗಳಿಗೆ ಪರ್ಯಾಯವಾಗಿ 112 ಎಂಬ ತುರ್ತು ಸ್ಪಂದನ ಸಹಾಯ ವ್ಯವಸ್ಥೆಯು ಜಾರಿಯಲ್ಲಿದ್ದು, ಈ ಕುರಿತಾದ ಮಾಹಿತಿಯನ್ನ ಒಳಗೊಂಡ ಜನಜಾಗೃತಿ ಕಾರ್ಯಕ್ರಮ ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ನಡೆಸಲಾಯಿತು. ಈ ವ್ಯವಸ್ಥೆಯಿಂದ ಜನರು ತಮ್ಮ ಯಾವುದೇ ತುರ್ತು ಸೇವೆಗಳನ್ನು ಅತ್ಯಂತ ಸುಲಭವಾಗಿ ಯಾವುದೇ ಹೊತ್ತಿನಲ್ಲಿ ಪಡೆಯಬಹುದಾಗಿದೆ. ಮಾಹಿತಿ ನೀಡೋದೇನೆಂದ್ರೆ ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ 112 ಅಂತ ಹೇಳಿ ಒಂದು ಎಮರ್ಜೆನ್ಸಿ ತುರ್ತು ಸಹಾಯವಾಣಿ. ನಿಮಗೆ ಯಾವುದೇ ಟೈಮಲ್ಲಿ 112ಗೆ ಅಂತ ಮೊಬೈಲ್ ಇಂದ ಫೋನ್ ಮಾಡಿದ್ರೆ ನಾವು ಪೊಲೀಸ್ ಅವರ ಸಹಾಯ ಮಾಡ್ತಾರೆ. ಸ್ಥಳಕ್ಕೆ ಬಂದು ತಮಗೆ ಏನು ತೊಂದರೆ ಆಗ್ತಾ ಇದ್ರೆ ಅದರ ಬಗ್ಗೆ ಕ್ಲಾರಿಫೈ ಕೊಟ್ಟು ತಾನೆಯಿಂದ ಸ್ಟೇಷನ್ ಅಲ್ಲಿ ಕೇಸ್ ಆಗುವಂಗಿದ್ರೆ ಸ್ಟೇಷನ್ ಕಳಿಸಿಕೊಡ್ತಾರೆ. ಇಲ್ಲ ಅಲ್ಲೇ ಸಟೌಟ್ ಆಗುವಂಗಿದ್ರೆ ನಿಮಗೆ ಒಳ್ಳೆ ರೀತಿಯ ಕಾನೂನು ತಿಳುವಳಿಕೆಯನ್ನು ನೀಡ್ತಾರೆ. ತುರ್ತು ಸ್ಪಂದನೆ ಅಂತ ಹೇಳಿ ಇದು 112 ಇಡೀ ಕರ್ನಾಟಕದಲ್ಲೆಲ್ಲ ಇಡೀ ಭಾರತದಲ್ಲಿ ಇದು 112 ಅನ್ನೋದು ಒಂದು ಸ್ಪಂದನೆ ಇದೆ. ಮುಂಚೆ 100 ಅಂತ ಒಂದು ಪೊಲೀಸ್ಗೆ ಏನು ಸಹಾಯವಾಣಿ ಇತ್ತಲ್ಲ, ಅದು ಕ್ಯಾನ್ಸಲ್ ಆಗಿ ಈಗ 112 ಅನ್ನೋದು ಸ್ಟಾರ್ಟ್ ಆಗಿದೆ. ನಿಮ್ಗೆ ಯಾವುದೇ ತುರ್ತು ಸಂದರ್ಭದಲ್ಲಿ ಈ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನಿಮ್ಗೆ ಯಾವುದೇ ಸಾಧಾರಣ ಮೊಬೈಲಿಂದ ಕೂಡ ಕಾಲ್ ಮಾಡಿ, ನಂತರ ಸ್ವಲ್ಪ ಕನೆಕ್ಟ್ ಆದಮೇಲೆ 8 ನಂಬರ್ ಹೋದ್ರೆ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು. ಇದರ ಸದುಪಯೋಗ ಪಡ್ಕೋಬೇಕಂದ್ರೆ ಉಡುಪಿ ಪೊಲೀಸರಿಂದ ನಾವು ತಿಳುವಳಿಕೆ ನೀಡ್ತಾ ಇದ್ದೀವಿ. ಇಷ್ಟು ಒಂದು 10 ನಿಮಿಷ, ಒಂದು 10 ಸೆಕೆಂಡ್ ಬಿಡುವಾಗ ಇದೆಲ್ಲ ಸುಮಾರು 100 ಕಾಲ್ಗಳ ಅಟೆಂಡ್ ಆಗಿರ್ತವೆ. ನಾವು ಒಂದನ್ನ ಬೇಕಾದ್ರೆ ನಿಮ್ಗೆ ತೋರಿಸ್ತೀವಿ. ಈಗ 10 ನಿಮಿಷ ಬಿಟ್ಟು ಇನ್ನೊಂದು ಕಾಲ್ ಬರುವಾಗ ಕಾಲ್ ನಂಬರ್ ಬರುತ್ತೆ ನಮಗೆ, ಅದರಲ್ಲಿ ಡಿಸ್ಟೆನ್ಸ್ ಇದೆಯಲ್ಲ 100 ಕಾಲ್ ಡಿಸ್ಟೆನ್ಸ್ ಬರುತ್ತೆ. ಅವಾಗ ನಾವು ಕಾಲ್ ಕೊಡುವಾಗ ರಿಸೀವ್ ಮಾಡೋದು ರೆಕಾರ್ಡ್ ಆಗಿರ್ತದ. ಹೌದು, ರೆಕಾರ್ಡ್ ಆಗುತ್ತೆ. ಪ್ರತಿಯೊಂದು ಬೆಂಗಳೂರಲ್ಲಿ ರೆಕಾರ್ಡ್ ಆಗೋದು, ಇಲ್ಲೆಲ್ಲ ನೀವು ಅವಾಗ ನೀವು ಸಮೀಪದ ತಾನೇ ಮಾಹಿತಿಯನ್ನು ನೀಡಬೇಕು ಅವ್ರಿಗೆ, ಯಾವ ಸ್ಥಳ ಅನ್ನೋದು. ನಾರ್ಮಲ್ ಫೋನ್ ಅಲ್ಲಿ ಕೂಡ ಮಾತಾಡ್ಬೋದು, ಇದರ ಬಗ್ಗೆ ಹೇಳ್ಬೋದು. ನೀವು 112ಗೆ ನಿಮ್ಗೆ ಯಾವುದೇ ಬರೀ ಆದ್ರೆ ಮಾತ್ರ ಯಾವುದೇ ಒಂದು ಕಾಲ್ ಮಾಡ್ಬೋದು. ಅದ್ರ ಬಗ್ಗೆ ಅಲ್ಲಿ ಮಾಹಿತಿ ನೀಡ್ತಾರೆ, ಯಾವ ಸೆಕ್ಷನ್ಗೆ ಯಾವ್ದು ಇದಕ್ಕೆ ಹೋಗುತ್ತೆ ಅಂತ. ಬೆಂಕಿ ತಾಗಿದ್ರು ಕೂಡ 112ಗೆ ಕಾಲ್ ಮಾಡಬೇಕು. ಅವಾಗ ನಾವು ಬೆಂಕಿಗೆ ಅಂತ ಹೇಳಿ ಬೇರೆ 108 ಕೂಡ ಇದರಲ್ಲಿ ಕಾಲ್ ಮಾಡ್ಬೋದು. ನಾವು 108 ಅವ್ರಿಗೆ ಮಾಹಿತಿ ನೀಡ್ತೀವಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಇದೆ ಈಗ 100 ಅಲ್ಲ, 100 ಅಲ್ಲ, 112ಗೆ ಕಾಲ್ ಮಾಡಿದ್ರೆ ಪೊಲೀಸ್ ಸಹಾಯವಾಣಿಗೆ ಕನೆಕ್ಟ್ ಆಗ್ತದೆ ಅನ್ನೋದನ್ನ ಜನರಿಗೆ ನೀವು ಅವೇರ್ನೆಸ್ ಕೊಡ್ಲಿಕ್ಕೆ ಬಂದಿದ್ರಿ ಇಲ್ಲಿ. ಸೊ ಅದರ ಜೊತೆಗೆ ಇನ್ನೂ ಜಾಸ್ತಿಯಾಗಿ ಮಾಹಿತಿ ಕೊಡಬೇಕಂತಾದ್ರೆ ಈಗ ಇಡೀ ಕರ್ನಾಟಕದಲ್ಲಿ ಯಾವ ರೀತಿಯ ಸಮಸ್ಯೆಗಳಾದಾಗ ಜನರು ನಿಮ್ಮನ್ನ ಸಂಪರ್ಕಿಸಬಹುದು, ಅಥವಾ 112ಗೆ ಯಾವುದೆಲ್ಲ ಸಮಸ್ಯೆಗಳಿಗೆ ಕಾಲ್ ಮಾಡಬಹುದು ಅಂತ ನಿಮ್ಮ ಹತ್ರ ಕೇಳ್ತಾರೆ. ಪ್ರತಿಯೊಂದು ಸಮಸ್ಯೆಗಳಿಗೆ ಕೂಡ 112ಗೆ ಕಾಲ್ ಮಾಡಬಹುದು. ಯಾವುದೇ ಇದ್ರು ಅಲ್ಲಿ 112ಗೆ ಕಾಲ್ ಮಾಡಿದಾಗ ಅದು ಫೈರ್ಗೆ ಸಂಬಂಧಪಟ್ಟಿದ್ರೆ ಅವರಿಗೆ ಮಾಹಿತಿಯನ್ನ ಕೊಡ್ತಾರೆ. ಪೊಲೀಸ್ ಸ್ಟೇಷನ್ಗೆ ಸಂಬಂಧಿಸಿದಾದ್ರೆ ನಮಗೆ ಮಾಹಿತಿ ಕೊಡ್ತಾರೆ. ನಾವು ಸ್ಥಳಕ್ಕೆ ಯಾವ್ದು ನೀವು ಏನು ಕೊಡ್ತೀರಲ್ಲ, ಯಾವ ಸ್ಥಳ ಅಂತ ಮತ್ತೆ ಯಾವ ಲಿಮಿಟ್ಸ್ ಅನ್ನೋದು ಇದೆಯಲ್ಲ. ಈಗ ಉಡುಪಿ ಜಿಲ್ಲೆಯಲ್ಲಿ ಸುಮಾರು ಒಂದು 12 ವೆಹಿಕಲ್ಸ್ಗಳು ಇದಾವೆ ಇದಕ್ಕೆ ಸಂಬಂಧಪಟ್ಟಂಗೆ. ಪ್ರತಿಯೊಂದು ಠಾಣೆಗೆ ಒಂದಂತಲ್ಲ, ಏರಿಯಾಕ್ಕೆ ಒಂದು 12 ಏರಿಯಾಗಳಲ್ಲಿ ಹಾಕಿದ್ದಾರೆ. ನೀವು ಅಲ್ಲಿ ಲಿಮಿಟ್ಸ್ ಸಮೀಪದ ಠಾಣೆಗೆ ನಾವು ಮಾಹಿತಿ ನೀವು ಹೇಳಿದ್ರೆ ನಾವು ಮಾಹಿತಿ ಹೋಗ್ತೀವಿ ಅಷ್ಟೇ. ಸೊ ಅದರ ಜೊತೆಗೆ ಈಗ ಜನರಿಗೆ ಸ್ಪಂದನೆ ನೀಡುವಂತಹ ಒಂದು ವ್ಯವಸ್ಥೆ ಇದು. ಎಷ್ಟು ನಿಮಿಷದಲ್ಲಿ, ಅಂದ್ರೆ ಎಷ್ಟು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಗಾಡಿಗಳಿದ್ದಾವೆ ಮತ್ತು ಎಷ್ಟು ನಿಮಿಷದಲ್ಲಿ ಜನರಿಗೆ ಸಹಾಯ ಸಿಗ್ತದೆ? ರೂರಲ್ ಲಿಮಿಟ್ಸ್ ಅಲ್ಲಿ ತುಂಬಾ ಒಂದು 20-25 ಕಿಲೋಮೀಟರ್, ಸಿಟಿಯಲ್ಲಿ ಮಾತ್ರ ಒಂದು 10 ಕಿಲೋಮೀಟರ್ಸ್ ಅಂಡರ್ ಒಳಗಡೆ ಇದ್ದಾವೆ. ಒಂದು 10-15 ನಿಮಿಷದಲ್ಲಿ ನಾವು ಸ್ಪಂದನೆಯನ್ನು ನೀಡಬಹುದು. ಅದೇ ಬಟ್ ಕಾಲ್ ಮಾಡೋದಂದ್ರೆ ಪ್ರತಿಯೊಂದು ಕಾಲ್ ಕೂಡ ಕನೆಕ್ಟ್ ಆಗೋದು ಬೆಂಗಳೂರವರಿಗೆ ಸರಿಯಾದ ಸ್ಥಳದ ಮಾಹಿತಿ ಇಲ್ಲದ ಕಾರಣ ಸ್ವಲ್ಪ ಡಿಲೇ ಆದ್ರೂ ಆಗಬಹುದು ಅಷ್ಟೇ. ಬಿಟ್ರೆ 10-15 ನಿಮಿಷದಲ್ಲಿ ನಿಮ್ಗೆ ಯಾವುದೇ ಪರಿಸ್ಥಿತಿಯಲ್ಲಿ ನಾವು ರೀಚ್ ಆಗ್ತೀವಿ. ಯಾವುದೇ ರೀತಿಯ ಸಮಸ್ಯೆ ಇದ್ದರೂ ಕೂಡ ಜನರು ಅವರ ಪೊಲೀಸರ ಹೆಲ್ಪ್ ಬೇಕಾದಾಗ ದೂರನ್ನ ನೀಡಬಹುದು. ಆದರೆ ಕೆಲವು ಜನರು ಅನವಶ್ಯಕ ಕರೆಗಳನ್ನ ಮಾಡುವ ಮೂಲಕ ಅಧಿಕಾರಿಗಳ ಸಮಯವನ್ನ ವ್ಯರ್ಥ ಮಾಡುತ್ತಿದ್ದು, ಮುಂದಿನ ದಿನಗಳಲ್ಲಿ ತುರ್ತು ಸೇವೆಗಳಿಗೆ ಮಾತ್ರ ಈ ಸಂಖ್ಯೆಗೆ ಕರೆ ಮಾಡಿ ಎಂಬುದು ನಮ್ಮ ಕಳಕಳಿಯ ವಿನಂತಿ. ಇನ್ನು ಮುಂದೆ ನಿಮಗೆ ಪೊಲೀಸ್ ಸಹಾಯ ಬೇಕಾದಾಗ 112ಗೆ ಕರೆ ಮಾಡಿ.